ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಪ್ರಸ್ತುತ ರಾಜ್ಯ ರಾಜಕಾರಣದ ವಿಚಾರವನ್ನು ಅವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ. ಸರ್, ತಾವು ಕೂಡ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು. ಸೊ ಈಗಿನ ಕಾಂಗ್ರೆಸ್ಸನ್ನು ನೋಡೋದಾದರೆ ಅಧಿಕಾರಕ್ಕಾಗಿ ಭಾಳ ದೊಡ್ಡ ಮಟ್ಟದ ಕಚ್ಚಾಟ ನಡೀತಾ ಇದೆ. ಸೊ ನಾ ಕೊಡೆ ನೀ ಬಿಡೆ ಅನ್ನುವಂಥ ಆಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅವರು ಕೊಡಲ್ಲ, ಡಿ ಕೆ ಶಿವಕುಮಾರ್ ಅವರು ಬಿಡಲ್ಲ. ಸೊ ಯಾವ ರೀತಿ ನೋಡಿ, ಕೋಯಿಲೇಷನ್ ಗೌರ್ಮೆಂಟ್ಗಳನ್ನ ನೋಡಿದ್ದೀವಿ ನಾವು. ವಾಜಪೇಯಿ ಅವರ ಕಾಲದಲ್ಲಿ 23 ಪಕ್ಷಗಳನ್ನು ಇಟ್ಟುಕೊಂಡು 5 ವರ್ಷ ದೇಶ ಆಳಿದ್ದನ್ನು ನಾವು ಗಮನಿಸಿದ್ದೀವಿ. ಅಲ್ಲೂ ಕೂಡ ಇಷ್ಟೆಲ್ಲ ಗೊಂದಲ ಇರ್ತಿರಲಿಲ್ಲ. 140 ಸ್ಥಾನ ಕೊಟ್ಟರೂ ಕೂಡ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಇವತ್ತು ಹೋಗಿದೆ ಅಂದರೆ, ಅಲ್ಲಿ ಗುಂಪುಗಳು ಮಾಡ್ಕೊಂಡು ಅವರೇ ಪಕ್ಷಗಳ ಥರ ಈ ಗುಂಪಿಂದ ಆ ಗುಂಪಿಗೆ, ಆ ಗುಂಪಿಂದ ಈ ಗುಂಪಿಗೆ ಸೆಳೆಯೋದು, ಅಂಶಗಳನ್ನು ನೋಡೋದು, ಇದನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಇದನ್ನು ನೀವು ಹೆಂಗೆ ಕಂಡುಹಿಡಿಬೋದು ಅಂತಂದರೆ, ನೋಡಿ, ಒಂದು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವ್ರ ಹತ್ರ ನಂಬರ್ ಇಲ್ಲ ಅಂತ, ಹೈಕಮಾಂಡ್ ಹೇಳ್ದಂಗೆ ಅಂತ ಕೊನೆಯಲ್ಲಿ ಹೇಳ್ತಾರೆ. 5 ವರ್ಷ ನಾನೇ ಅಂತ ಒಂದು ಸಾರಿ ಹೇಳ್ತಾರೆ. ಅಂದರೆ ನಂಬರ್ ವ್ಯತ್ಯಾಸಗಳಾದಂತೆಲ್ಲ ಅವ್ರ ಹೇಳಿಕೆಗಳು ಬದಲಾವಣೆ ಆಗ್ತಾ ಹೋಗ್ತಿವೆ. ಈಗ ನನ್ನ ಪ್ರಶ್ನೆ ಕಾಂಗ್ರೆಸ್ಗೆ, ನಂಬರ್ಗಳು ಯಾಕೆ ಬದಲಾಗ್ತವೆ? ಇದು ಪಕ್ಷದ ತತ್ವ ಸಿದ್ಧಾಂತಗಳ, ವ್ಯಕ್ತಿ ಮೇಲಿನ ಪ್ರೀತಿ ವಿಶ್ವಾಸಗಳ, ಅಥವಾ ಅಂಶಗಳ? ಉತ್ತರ ಕೊಡಬೇಕಾದವ್ರು ಯಾರು? ಕಾಂಗ್ರೆಸ್. ಸರ್, ಈ ಒಂದಷ್ಟು ಗೊಂದಲದ ನಡುವೆ ಕುದುರೆ ವ್ಯಾಪಾರ ಆಗ್ತಾ ಇದೆ ಅನ್ನೋದು ತಾವು ಆರೋಪವನ್ನು ಮಾಡಿದ್ರ. ಸೊ CM ಡಿ ಕೆ ಶಿವಕುಮಾರ್ ಅವರು ಪರಪ್ಪನಗರಕ್ಕೆ ಹೋಗಿ ಅಲ್ಲಿ ಶಾಸಕರನ್ನು ಓಲೈಸುವಂಥ, ಅಲ್ಲಿಂದ ಸಹಿಯನ್ನು ಪಡೆದುಕೊಂಡು ಬರುವಂಥದ್ದಕ್ಕೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ವತಃ ಸಿದ್ದರಾಮಯ್ಯನವರ ಆಪ್ತ ಬಣದ ಸಚಿವರುಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ರೀತಿ ಮಾಡೋದು ಸರಿಯಲ್ಲ, ವಿಪಕ್ಷಗಳಿಗೆ ನಾವು ಆಹಾರ ಆಗ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ, ದೂರನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲ, ಈ ಸರ್ಕಾರ ಬಂದ ದಿವಸದಿಂದ ವಿಪಕ್ಷಗಳಿಗೆ ಆಹಾರವೇ ಇವರು. ಇವತ್ತಿನವರೆಗೂ ಅವರು ತಿದ್ದುಕೊಳ್ಳಲಿಲ್ಲ. ಬರೀ ನಮಗೇನಾಗಿದೆ ಅಂದರೆ, ಬರೀ ದಿವಸ ಹೋರಾಟದಲ್ಲೇ ನಾವು ಈ ಚುನಾವಣೆಗೆ ಮುಂಚೆ ಒಂದು ವರ್ಷದಲ್ಲಿ ಹೋರಾಟ ಆಗ್ತದಲ್ಲ, ಆ ರೀತಿ ಇವ್ರು ಗೆದ್ದ ದಿವಸದಿಂದೂ ನಮ್ಮದು ಹೋರಾಟ ನಡೀತಾನೆ ಇದೆ. ಅಥವಾ ಸೈಟ್ಗಳ ವಿರುದ್ಧ ಆಯಿತು, ವಾಪಸ್ ಕೊಡಿಸಿದ್ದಾಯಿತು, ವಾಲ್ಮೀಕಿ ನಿಗಮದ್ದಾಯಿತು, ಅಲ್ಲಿ ದುಡ್ಡು ಕೊಟ್ಟು ತಿಂದಿದ್ದನ್ನು ಒಪ್ಕೊಂಡಿದ್ದಾಯಿತು, ಕೆಲವರು ಜೈಲುಗಳಿಗೂ ಹೋಗಿದ್ದಾಯಿತು. ಸೊ ಈ ರೀತಿ ಇವತ್ತು ನಡೀತಾ ಇದೆ, ನಮ್ಮ ಹೋರಾಟ ನಡೀತಾನೆ ಇದೆ. ಆದರೆ ವಿತಿನ್ ದಿ ಕಾಂಗ್ರೆಸ್ ಇಷ್ಟೆಲ್ಲ ನಿಮಗೆ ಹೆಚ್ಚಿನ ಸ್ಥಾನಗಳನ್ನು ಕೊಟ್ಟಿದ್ದರೂ ಕೂಡ ನೀವು ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಕೆಲಸ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದೀರಿ. ಆದ್ದರಿಂದಾಗಿ ತಕ್ಷಣ ನಿಮ್ಮನ್ನು ತಿದ್ದುಕೊಂಡು ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿ, ಇಲ್ಲ ಅಂತಂದರೆ ರಾಜೀನಾಮೆ ಕೊಡಿ. ಶಾಸಕರಿಗೆ ಸರ್ಕಾರದಲ್ಲಿ ಅನುದಾನ ಸಿಗ್ತಿಲ್ಲ, ಅದು ಪಕ್ಷಾತೀತವಾಗಿ ಯಾವುದೇ ಆಗಿರ್ಬೋದು. ಆದರೆ ಇಲ್ಲಿ 60 ಕೋಟಿ 70 ಕೋಟಿ ಅನ್ನೋಂಥದ್ದು ಆರೋಪಗಳು ಕೇಳಿ ಬರ್ತಾ ಇದೆ. ತಾವು ಕೂಡ ಆರೋಪವನ್ನು ಮಾಡಿದರೆ ಎಷ್ಟು ಕೋಟಿಗಳ ಬೆಲೆಯನ್ನು ಕಟ್ತಾ ಇದ್ದಾರೆ ಸರ್? ಯಾವುದಕ್ಕೆ? ಕುದುರೆ ವ್ಯಾಪಾರ ಇಲ್ಲ, ಈಗ ಒಬ್ಬೊಬ್ಬರು ಒಂದೊಂದು ಹೇಳ್ತಾವ್ರೆ. ಅದಕ್ಕೆ ಅದು ಸತ್ಯ ಹೊರಗಡೆ ಬಂದೇ ಬರುತ್ತೆ, ಎಲ್ಲೂ ಹೋಗೋದಿಲ್ಲ. ಈಗಾಗಲೇ ಬಂದಿದೆ, ಇನ್ನೂ ಬರೋದಿದೆ. ಅದರಿಂದಾಗಿ ಅದು ಯಾರಿಂದ ಯಾರಿಗೆ ಈ ಥರ ಪ್ರಶ್ನೆ ಬರ್ತದಲ್ಲ, ಇವೆಲ್ಲಕ್ಕೂ ಉತ್ತರ ಅವರೇ ಈ ಸದ್ಯದಲ್ಲಿ ಕೊಡ್ತಾರೆ. ಅದೇ ಸರ್, ಶಾಸಕರಿಗೆ ಅನುದಾನ ಅಂತೂ ಸಿಗಲ್ಲ. ಅಂದರೆ ಅವರು ಅಂದ್ಕೊಂಡಿದ್ದಾರೆ ನಮ್ಗೆ ಅನುದಾನ ಸಿಗಲ್ಲ, ಅಟ್ಲೀಸ್ಟ್ ಇದರಲ್ಲಾದರೂ ಎಷ್ಟೋ ಒಂದಿಷ್ಟು ಬರಲಿ ಅನ್ನೋಂಥದ್ದು ಏನಾದರೂ ಮನಸ್ಸಿಗೆ ಬಂದಿದೆಯಾ? ಅದಕ್ಕೆ ಏನೋ ನಂಬರ್ಸ್ ಚೇಂಜ್ ಆಗ್ತಿದೆಯಾ ಅಂತ? ಪಾಪ ಅವ್ರಿಗೇನು ಬಂದಿದೆಯೋ ಗೊತ್ತಿಲ್ಲ. ಶಾಸಕರ ಕಷ್ಟ ಕೇಳೋಕ್ಕೆ ಕಾಂಗ್ರೆಸ್ಸಲ್ಲೂ ಯಾರೂ ಇಲ್ಲ. ಯಾಕಂದರೆ ನಂದು ಉದ್ಧಾರ ಆದರೆ ಸಾಕು, ನಾನು ಅಧಿಕಾರದಲ್ಲಿದ್ದರೆ ಸಾಕು, ನನಗೆ ಅಧಿಕಾರ ಗಿಟ್ಟಿದ್ರೆ ಸಾಕು ಅನ್ನೋ ಪರಿಸ್ಥಿತಿಯೆಲ್ಲ ಅವ್ರು ಇರೋದ್ರಿಂದ ಶಾಸಕರ ಯೋಗಕ್ಷೇಮ ಅಂತೂ ಕೇಳ್ತಾ ಇಲ್ಲ, ಜನರದು ಇಲ್ಲವೇ ಇಲ್ಲ. ಆದರೆ ನಂಬರ್ ಬೇಕಲ್ಲ, ನಂಬರ್ಗಾಗಿ ಈ ಹೋರಾಟ ನಡೀತಾ ಇದೆ. ಸರ್, ಅಂತಿಮವಾಗಿ ಈಗ ಸಿದ್ದರಾಮಯ್ಯ ಅವರು ಚಿಕ್ಕಬಳ್ಳಾಪುರದಲ್ಲಿ ಹೇಳಿದ್ದಾರೆ, ಈ ಮೊನ್ನೆನೂ ಕೂಡ ಹೇಳಿದರು, ಈಗ ಹೈಕಮಾಂಡ್ ಹೇಳ್ದಂತೆ ನಾವು ನಡಿತೀವಿ, ಅದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಒಪ್ಕೋಬೇಕು ಅನ್ನೋಂಥದ್ದು. ಅಂದರೆ ಹೈಕಮಾಂಡ್ ಏನೇ ನಿನ್ನನ್ನೇ CM ಇರು ಅನ್ನೋಂಥದ್ದನ್ನು ಹೇಳಿದ್ರು ಡಿ ಕೆ ಶಿವಕುಮಾರ್ ಒಪ್ಕೋಬೇಕು, ಇಲ್ಲ ಡಿ ಕೆ ಶಿವಕುಮಾರ್ CM ಆಗಬೇಕು ಅಂದರೆ ನಾನು ಒಪ್ಕೋಬೇಕು ಅನ್ನೋಂಥದ್ದು ಯಾವ ರೀತಿಯಾಗಿ ನೋಡ್ಬೋದು? ಹೈಕಮಾಂಡ್ ಅಂದರೆ ಯಾರು? ACC ಅಧ್ಯಕ್ಷರು ತಾನೆ. ಅಧ್ಯಕ್ಷರೇ ಬೆಂಗಳೂರಲ್ಲಿ ಬಂದು 3 ದಿವಸ ಕುಳಿತು ಎಲ್ಲರನ್ನೂ ಕರೆದು ಮಾತುಕತೆ ಮಾಡಿ ಎಲ್ಲ ಮಾಡಿ, ಸೊ ನನ್ನ ಕೈಯಲ್ಲಿ ಏನೂ ಇಲ್ಲ, ನನಗೆ ಬೇಜಾರಾಗಿದೆ, ನಾನು ಹೋಗಿ ಹೈಕಮಾಂಡ್ಗೆ ಹೇಳ್ತೀನಿ ಅಂದರೆ, ACC ಅಧ್ಯಕ್ಷರೇ ನನ್ನ ಕೈಯಲ್ಲಿ ಏನೂ ಇಲ್ಲ ಅಂಥೇಳಿ ಕೈ ಚೆಲ್ಲಿ ಹೈಕಮಾಂಡ್ಗೆ ಹೇಳ್ತೀನಿ ಅಂತಂದರೆ, ಹೈಕಮಾಂಡ್ ಯಾವುದರಲ್ಲಿ? ಇಟಲಿಯಲ್ಲಿದೆಯಾ, ಪಾಕಿಸ್ತಾನದಲ್ಲಿದೆಯಾ,
ಬಾಂಗ್ಲಾದೇಶದಲ್ಲಿದೆಯಾ? ಎಲ್ಲಿದೆ ಹೈಕಮಾಂಡು? ಯಾರು ಇವರು ಹೈಕಮಾಂಡು? ನೀವೇ ಹೈಕಮಾಂಡ್ ಅಲ್ವಾ? ಆದರೆ ಈ ರೀತಿ ನೀವು ಇಂಥ ಅಪಹಾಪಿಯನ್ನು ನಾವು ಎಲ್ಲೂ ನೋಡಲಿಲ್ಲ. ನಾನು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಮನವಿ ಮಾಡ್ತೇನೆ, ಪರಿಶಿಷ್ಟ ಜಾತಿಯ ಒಬ್ಬ ವ್ಯಕ್ತಿಗೆ ಕೊಟ್ಟು ಅಧಿಕಾರ ಕೊಟ್ಟು ದೇಶದಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿ ಹೋಯಿತು ಅಂತ ಕೆಟ್ಟ ಹೆಸರು ನಿಮ್ಮ ಮೇಲೆ ಹಾಕುವಂಥ ಎಲ್ಲ ಇದು ನಡೀತಾ ಇದೆ. ಅದರಿಂದ ನೀವು ಕೂಡ ಅಸಹಾಯಕತೆಯನ್ನು ತೋರ್ತಾ ಇದ್ದೀರಿ ಅಂತ ಅನಿಸುತ್ತೆ. ನಿಮಗೆ ಆ ಕೆಟ್ಟ ಹೆಸರು ಬರೋದು ಬೇಡ. ದಯವಿಟ್ಟು ಅವ್ರ ಹೈಕಮಾಂಡ್ ಯಾರಾದರೂ ಮಾಡ್ಕೊಂಡೋಗ್ಲಿ, ಏನಾದರೂ ಮಾಡ್ಕೊಂಡೋಗ್ಲಿ, ನೀವಾದರೂ ನಿಮ್ಮ ಗೌರವವನ್ನು ಉಳಿಸ್ಕೊಂಡು ರಾಜೀನಾಮೆ ಕೊಟ್ಟು ಬಂದುಬಿಡಿ ಅಂತೇಳಿ ಮನವಿ ಮಾಡ್ತೀನಿ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಪ್ರಸ್ತುತ ರಾಜ್ಯ ರಾಜಕಾರಣದ ವಿಚಾರವನ್ನು ಅವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ. ಸರ್, ತಾವು ಕೂಡ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು. ಸೊ ಈಗಿನ ಕಾಂಗ್ರೆಸ್ಸನ್ನು ನೋಡೋದಾದರೆ ಅಧಿಕಾರಕ್ಕಾಗಿ ಭಾಳ ದೊಡ್ಡ ಮಟ್ಟದ ಕಚ್ಚಾಟ ನಡೀತಾ ಇದೆ. ಸೊ ನಾ ಕೊಡೆ ನೀ ಬಿಡೆ ಅನ್ನುವಂಥ ಆಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅವರು ಕೊಡಲ್ಲ, ಡಿ ಕೆ ಶಿವಕುಮಾರ್ ಅವರು ಬಿಡಲ್ಲ. ಸೊ ಯಾವ ರೀತಿ ನೋಡಿ, ಕೋಯಿಲೇಷನ್ ಗೌರ್ಮೆಂಟ್ಗಳನ್ನ ನೋಡಿದ್ದೀವಿ ನಾವು. ವಾಜಪೇಯಿ ಅವರ ಕಾಲದಲ್ಲಿ 23 ಪಕ್ಷಗಳನ್ನು ಇಟ್ಟುಕೊಂಡು 5 ವರ್ಷ ದೇಶ ಆಳಿದ್ದನ್ನು ನಾವು ಗಮನಿಸಿದ್ದೀವಿ. ಅಲ್ಲೂ ಕೂಡ ಇಷ್ಟೆಲ್ಲ ಗೊಂದಲ ಇರ್ತಿರಲಿಲ್ಲ. 140 ಸ್ಥಾನ ಕೊಟ್ಟರೂ ಕೂಡ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಇವತ್ತು ಹೋಗಿದೆ ಅಂದರೆ, ಅಲ್ಲಿ ಗುಂಪುಗಳು ಮಾಡ್ಕೊಂಡು ಅವರೇ ಪಕ್ಷಗಳ ಥರ ಈ ಗುಂಪಿಂದ ಆ ಗುಂಪಿಗೆ, ಆ ಗುಂಪಿಂದ ಈ ಗುಂಪಿಗೆ ಸೆಳೆಯೋದು, ಅಂಶಗಳನ್ನು ನೋಡೋದು, ಇದನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಇದನ್ನು ನೀವು ಹೆಂಗೆ ಕಂಡುಹಿಡಿಬೋದು ಅಂತಂದರೆ, ನೋಡಿ, ಒಂದು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವ್ರ ಹತ್ರ ನಂಬರ್ ಇಲ್ಲ ಅಂತ, ಹೈಕಮಾಂಡ್ ಹೇಳ್ದಂಗೆ ಅಂತ ಕೊನೆಯಲ್ಲಿ ಹೇಳ್ತಾರೆ. 5 ವರ್ಷ ನಾನೇ ಅಂತ ಒಂದು ಸಾರಿ ಹೇಳ್ತಾರೆ. ಅಂದರೆ ನಂಬರ್ ವ್ಯತ್ಯಾಸಗಳಾದಂತೆಲ್ಲ ಅವ್ರ ಹೇಳಿಕೆಗಳು ಬದಲಾವಣೆ ಆಗ್ತಾ ಹೋಗ್ತಿವೆ. ಈಗ ನನ್ನ ಪ್ರಶ್ನೆ ಕಾಂಗ್ರೆಸ್ಗೆ, ನಂಬರ್ಗಳು ಯಾಕೆ ಬದಲಾಗ್ತವೆ? ಇದು ಪಕ್ಷದ ತತ್ವ ಸಿದ್ಧಾಂತಗಳ, ವ್ಯಕ್ತಿ ಮೇಲಿನ ಪ್ರೀತಿ ವಿಶ್ವಾಸಗಳ, ಅಥವಾ ಅಂಶಗಳ? ಉತ್ತರ ಕೊಡಬೇಕಾದವ್ರು ಯಾರು? ಕಾಂಗ್ರೆಸ್. ಸರ್, ಈ ಒಂದಷ್ಟು ಗೊಂದಲದ ನಡುವೆ ಕುದುರೆ ವ್ಯಾಪಾರ ಆಗ್ತಾ ಇದೆ ಅನ್ನೋದು ತಾವು ಆರೋಪವನ್ನು ಮಾಡಿದ್ರ. ಸೊ CM ಡಿ ಕೆ ಶಿವಕುಮಾರ್ ಅವರು ಪರಪ್ಪನಗರಕ್ಕೆ ಹೋಗಿ ಅಲ್ಲಿ ಶಾಸಕರನ್ನ ಓಲೈಸುವಂಥ, ಅಲ್ಲಿಂದ ಸಹಿಯನ್ನು ಪಡೆದುಕೊಂಡು ಬರುವಂಥದ್ದಕ್ಕೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ವತಃ ಸಿದ್ದರಾಮಯ್ಯನವರ ಆಪ್ತ ಬಣದ ಸಚಿವರುಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ರೀತಿ ಮಾಡೋದು ಸರಿಯಲ್ಲ, ವಿಪಕ್ಷಗಳಿಗೆ ನಾವು ಆಹಾರ ಆಗ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ, ದೂರನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲ, ಈ ಸರ್ಕಾರ ಬಂದ ದಿವಸದಿಂದ ವಿಪಕ್ಷಗಳಿಗೆ ಆಹಾರವೇ ಇವರು. ಇವತ್ತಿನವರೆಗೂ ಅವರು ತಿದ್ದುಕೊಳ್ಳಲಿಲ್ಲ. ಬರೀ ನಮಗೇನಾಗಿದೆ ಅಂದರೆ ಬರೀ ದಿವಸ ಹೋರಾಟದಲ್ಲೇ ನಾವು ಈ ಚುನಾವಣೆಗೆ ಮುಂಚೆ ಒಂದು ವರ್ಷದಲ್ಲಿ ಹೋರಾಟ ಆಗ್ತದಲ್ಲ, ಆ ರೀತಿ ಇವ್ರು ಗೆದ್ದ ದಿವಸದಿಂದೂ ನಮ್ಮದು ಹೋರಾಟ ನಡೀತಾನೆ ಇದೆ. ಅಥವಾ ಸೈಟ್ಗಳ ವಿರುದ್ಧ ಆಯಿತು, ವಾಪಸ್ ಕೊಡಿಸಿದ್ದಾಯಿತು, ವಾಲ್ಮೀಕಿ ನಿಗಮದ್ದಾಯಿತು, ಅಲ್ಲಿ ದುಡ್ಡು ಕೊಟ್ಟು ತಿಂದಿದ್ದನ್ನು ಒಪ್ಕೊಂಡಿದ್ದಾಯಿತು, ಕೆಲವರು ಜೈಲುಗಳಿಗೂ ಹೋಗಿದ್ದಾಯಿತು. ಸೊ ಈ ರೀತಿ ಇವತ್ತು ನಡೀತಾ ಇದೆ, ನಮ್ಮ ಹೋರಾಟ ನಡೀತಾನೆ ಇದೆ. ಆದರೆ ವಿತಿನ್ ದಿ ಕಾಂಗ್ರೆಸ್ ಇಷ್ಟೆಲ್ಲ ನಿಮಗೆ ಹೆಚ್ಚಿನ ಸ್ಥಾನಗಳನ್ನು ಕೊಟ್ಟಿದ್ದರೂ ಕೂಡ ನೀವು ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಕೆಲಸ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದೀರಿ. ಆದ್ದರಿಂದಾಗಿ ತಕ್ಷಣ ನಿಮ್ಮನ್ನು ತಿದ್ದುಕೊಂಡು ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿ, ಇಲ್ಲ ಅಂತಂದರೆ ರಾಜೀನಾಮೆ ಕೊಡಿ. ಸರ್, ಶಾಸಕರಿಗೆ ಸರ್ಕಾರದಲ್ಲಿ ಅನುದಾನ ಸಿಗ್ತಿಲ್ಲ, ಅದು ಪಕ್ಷಾತೀತವಾಗಿ ಯಾವುದೇ ಆಗಿರ್ಬೋದು. ಆದರೆ ಇಲ್ಲಿ 60 ಕೋಟಿ 70 ಕೋಟಿ ಅನ್ನೋಂಥದ್ದು ಆರೋಪಗಳು ಕೇಳಿ ಬರ್ತಾ ಇದೆ. ತಾವು ಕೂಡ ಆರೋಪವನ್ನು ಮಾಡಿದರೆ ಎಷ್ಟು ಕೋಟಿಗಳ ಬೆಲೆಯನ್ನು ಕಟ್ತಾ ಇದ್ದಾರೆ ಸರ್? ಯಾವುದಕ್ಕೆ? ಕುದುರೆ ವ್ಯಾಪಾರ ಇಲ್ಲ, ಈಗ ಒಬ್ಬೊಬ್ಬರು ಒಂದೊಂದು ಹೇಳ್ತಾವ್ರೆ. ಅದಕ್ಕೆ ಅದು ಸತ್ಯ ಹೊರಗಡೆ ಬಂದೇ ಬರುತ್ತೆ, ಎಲ್ಲೂ ಹೋಗೋದಿಲ್ಲ. ಈಗಾಗಲೇ ಬಂದಿದೆ, ಇನ್ನೂ ಬರೋದಿದೆ. ಅದರಿಂದಾಗಿ ಅದು ಯಾರಿಂದ ಯಾರಿಗೆ ಈ ಥರ ಪ್ರಶ್ನೆ ಬರ್ತದಲ್ಲ, ಇವೆಲ್ಲಕ್ಕೂ ಉತ್ತರ ಅವರೇ ಈ ಸದ್ಯದಲ್ಲಿ ಕೊಡ್ತಾರೆ. ಅದೇ ಸರ್, ಶಾಸಕರಿಗೆ ಅನುದಾನ ಅಂತೂ ಸಿಗಲ್ಲ. ಅಂದರೆ ಅವರು ಅಂದ್ಕೊಂಡಿದ್ದಾರೆ ನಮ್ಗೆ ಅನುದಾನ ಸಿಗಲ್ಲ, ಅಟ್ಲೀಸ್ಟ್ ಇದರಲ್ಲಾದರೂ ಎಷ್ಟೋ ಒಂದಿಷ್ಟು ಬರಲಿ ಅನ್ನೋಂಥದ್ದು ಏನಾದರೂ ಮನಸ್ಸಿಗೆ ಬಂದಿದೆಯಾ? ಅದಕ್ಕೆ ಏನೋ ನಂಬರ್ಸ್ ಚೇಂಜ್ ಆಗ್ತಿದೆಯಾ ಅಂತ. ಪಾಪ ಅವ್ರಿಗೇನು ಬಂದಿದೆಯೋ ಗೊತ್ತಿಲ್ಲ. ಶಾಸಕರ ಕಷ್ಟ ಕೇಳೋಕ್ಕೆ ಕಾಂಗ್ರೆಸ್ಸಲ್ಲೂ ಯಾರೂ ಇಲ್ಲ. ಯಾಕಂದರೆ ನಂದು ಉದ್ಧಾರ ಆದರೆ ಸಾಕು, ನಾನು ಅಧಿಕಾರದಲ್ಲಿದ್ದರೆ ಸಾಕು, ನನಗೆ ಅಧಿಕಾರ ಗಿಟ್ಟಿದ್ರೆ ಸಾಕು ಅನ್ನೋ ಪರಿಸ್ಥಿತಿಯೆಲ್ಲ ಅವ್ರು ಇರೋದ್ರಿಂದ ಶಾಸಕರ ಯೋಗಕ್ಷೇಮ ಅಂತೂ ಕೇಳ್ತಾ ಇಲ್ಲ, ಜನರದು ಇಲ್ಲವೇ ಇಲ್ಲ. ಆದರೆ
ನಂಬರ್ ಬೇಕಲ್ಲ, ನಂಬರ್ಗಾಗಿ ಈ ಹೋರಾಟ ನಡೀತಾ ಇದೆ. ಸರ್, ಅಂತಿಮವಾಗಿ ಈಗ ಸಿದ್ದರಾಮಯ್ಯ ಅವರು ಚಿಕ್ಕಬಳ್ಳಾಪುರದಲ್ಲಿ ಹೇಳಿದ್ದಾರೆ, ಈ ಮೊನ್ನೆನೂ ಕೂಡ ಹೇಳಿದರು, ಈಗ ಹೈಕಮಾಂಡ್ ಹೇಳ್ದಂತೆ ನಾವು ನಡಿತೀವಿ, ಅದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಒಪ್ಕೋಬೇಕು ಅನ್ನೋಂಥದ್ದು. ಅಂದರೆ ಹೈಕಮಾಂಡ್ ಏನೇ ನಿನ್ನನ್ನೇ ಸಿ ಎಮ್ ಇರು ಅನ್ನೋಂಥದ್ದನ್ನು ಹೇಳಿದ್ರು ಡಿ ಕೆ ಶಿವಕುಮಾರ್ ಒಪ್ಕೋಬೇಕು, ಇಲ್ಲ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬೇಕು ಅಂದರೆ ನಾನು ಒಪ್ಕೋಬೇಕು ಅನ್ನೋಂಥದ್ದು ಯಾವ ರೀತಿಯಾಗಿ ನೋಡ್ಬೋದು? ಹೈಕಮಾಂಡ್ ಅಂದರೆ ಯಾರು? ಎ ಸಿ ಸಿ ಅಧ್ಯಕ್ಷರು ತಾನೆ. ಅಧ್ಯಕ್ಷರೇ ಬೆಂಗಳೂರಲ್ಲಿ ಬಂದು 3 ದಿವಸ ಕುಳಿತು ಎಲ್ಲರನ್ನೂ ಕರೆದು ಮಾತುಕತೆ ಮಾಡಿ ಎಲ್ಲ ಮಾಡಿ, ಸೊ ನನ್ನ ಕೈಯಲ್ಲಿ ಏನೂ ಇಲ್ಲ, ನನಗೆ ಬೇಜಾರಾಗಿದೆ, ನಾನು ಹೋಗಿ ಹೈಕಮಾಂಡ್ಗೆ ಹೇಳ್ತೀನಿ ಅಂದರೆ ಎ ಸಿ ಸಿ ಅಧ್ಯಕ್ಷರೇ ನನ್ನ ಕೈಯಲ್ಲಿ ಏನೂ ಇಲ್ಲ ಅಂಥೇಳಿ ಕೈ ಚೆಲ್ಲಿ ಹೈಕಮಾಂಡ್ಗೆ ಹೇಳ್ತೀನಿ ಅಂತಂದರೆ, ಹೈಕಮಾಂಡ್ ಯಾವುದರಲ್ಲಿ? ಇಟಲಿಯಲ್ಲಿದೆಯಾ, ಪಾಕಿಸ್ತಾನದಲ್ಲಿದೆಯಾ, ಬಾಂಗ್ಲಾದೇಶದಲ್ಲಿದೆಯಾ? ಎಲ್ಲಿದೆ ಹೈಕಮಾಂಡು? ಯಾರು ಇವರು ಹೈಕಮಾಂಡು? ನೀವೇ ಹೈಕಮಾಂಡ್ ಅಲ್ವಾ? ಆದರೆ ಈ ರೀತಿ ನೀವು ಇಂಥ ಅಪಾಯಪಿಯನ್ನು ನಾವು ಎಲ್ಲೂ ನೋಡಲಿಲ್ಲ. ನಾನು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಮನವಿ ಮಾಡ್ತೇನೆ, ಪರಿಶಿಷ್ಟ ಜಾತಿಯ ಒಬ್ಬ ವ್ಯಕ್ತಿಗೆ ಕೊಟ್ಟು ಅಧಿಕಾರ ಕೊಟ್ಟು ದೇಶದಲ್ಲಿ ಕಾಂಗ್ರೆಸ್ನೆಲ್ಲ ಕಚ್ಚಿ ಹೋಯ್ತು ಅಂತ ಕೆಟ್ಟ ಹೆಸರು ನಿಮ್ಮ ಮೇಲೆ ಹಾಕುವಂಥ ಎಲ್ಲ ಇದು ನಡೀತಾ ಇದೆ. ಅದರಿಂದ ನೀವು ಕೂಡ ಅಸಹಾಯಕತೆಯನ್ನು ತೋರ್ತಾ ಇದ್ದೀರಿ ಅಂತ ಅನಿಸುತ್ತೆ. ನಿಮಗೆ ಆ ಕೆಟ್ಟ ಹೆಸರು ಬರೋದು ಬೇಡ. ದಯವಿಟ್ಟು ಅವ್ರ ಹೈಕಮಾಂಡ್ ಯಾರಾದರೂ ಮಾಡ್ಕೊಂಡೋಗ್ಲಿ, ಏನಾದರೂ ಮಾಡ್ಕೊಂಡೋಗ್ಲಿ, ನೀವಾದರೂ ನಿಮ್ಮ ಗೌರವವನ್ನು ಉಳಿಸ್ಕೊಂಡು ರಾಜೀನಾಮೆ ಕೊಟ್ಟು ಬಂದುಬಿಡಿ ಅಂತೇಳಿ ಮನವಿ ಮಾಡ್ತೀನಿ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.